ಅಭಿಜಿತ್. ವೀಕ್ಷಕರ, ಹಾವೇರಿಯಲ್ಲಿ ಜನರ ನಿದ್ದೆಗೆಡಿಸಿದ್ದಂತಹ ಚಿರತೆ ಪ್ರತ್ಯಕ್ಷವಾಗಿದೆ. ಅದನ್ನ ಜನನೇ ಲಾಕ್ ಮಾಡಿದ್ದಾರೆ. ಬೆಳಗ್ಗೆ ಚಿರತೆಯನ್ನ ಗ್ರಾಮದ ಜನ ಕೂಡಿ ಹಾಕಿದ್ದಾರೆ. ಹಾವೇರಿಯ ಮಾಳಾಪುರದ ಕಾಲುವೆಯಲ್ಲಿ ಚಿರತೆಯನ್ನ ಲಾಕ್ ಮಾಡಲಾಗಿದೆ. ಅಗಡಿ ಮಾಳಾಪುರ ಸುತ್ತಮುತ್ತ ಗ್ರಾಮಸ್ಥರನ್ನ ಸಾಕಷ್ಟು ಕಾಡಿತ್ತು ಈ ಚಿರತೆ. ಜನರ ನಿದ್ದೆಗೆಡಿಸಿತ್ತು. 2 ದಿನಗಳ ಹಿಂದೆ ಜಿಂಕೆಯೊಂದನ್ನ ಕೂಡ ಇಲ್ಲಿ ಬೇಟೆಯಾಡಿತ್ತು. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ದಾರೆ. ಹರಸಾಹಸ ಪಡ್ತಾ ಇದ್ದಾರೆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ. ನೋಡಿ, ಅಲ್ಲೊಂದು ಚಿಕ್ಕ ಕಾಲುವೆ ತರ ಇದೆ, ಅದ್ರ ಒಳಗಡೆ ಇದೆ ಚಿರತೆ. ಇವರು 2 ಕಡೆ ಬೋನ್ ಇಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಅರಣ್ಯ ಇಲಾಖೆ 2 ಕಡೆ ಚಿರತೆ ಬೋನನ್ನ ಇಟ್ಟಿದೆ. ಈಚೆ ಕಡೆ ಮತ್ತೆ ಆ ಕಡೆ ಆ ಸೈಡ್ ಕೂಡ ಇದೇ ರೀತಿ ಚಿರತೆ ಬೋನನ್ನ ಇಟ್ಟಿದ್ದಾರೆ. ಚಿರತೆ ಮಧ್ಯದಲ್ಲಿದೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಬೇರೆ ಸೇರಿದ್ದಾರೆ. ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಚಿರತೆ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಈಗಲೂ ಕೂಡ ಇನ್ನೂ ಕೂಡ ಚಿರತೆ ಆ ಕಾಲುವೆ ಒಳಗಡೆ ಇದೆ. ಈ ಬೋನ್ ಒಳಗಡೆ ಇನ್ನೂ ಬಂದಿಲ್ಲ. ಈಚೆ ಕಡೆ ಮತ್ತೆ ಆಚೆ ಕಡೆ 2 ಕಡೆ ಬೋನ್ ಇಟ್ಟಿದ್ದಾರೆ. ಚಿರತೆ ಸುಮ್ಮನೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಅಲ್ಲಿ ಕಾಲುವೆ ಒಳಗಡೆ. ಅದು ಹೊರಗೆ ಬರೋವರೆಗೂ ಕೂಡ ಜನಕ್ಕೆ ಆತಂಕ ತಪ್ಪಿದ್ದಲ್ಲ. ಹೊರಗಡೆ ಬಂದು ಬೋನಲ್ಲಿ ಅದು ಸೇರ್ಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಅದನ್ನ ಸುರಕ್ಷಿತವಾಗಿ ತಗೊಂಡೋಗಿ ಕಾಡಿಗೆ ವಾಪಸ್ ಬಿಡೋವರೆಗೂ ಕೂಡ ಕಷ್ಟ ಇರುವಂತದ್ದನ್ನೇ. ಅದರಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ವೀಕ್ಷಕರೇ, ನೋಡ್ತಾ ಇದ್ವಿ, ಟ್ರ್ಯಾಕ್ಟರ್ ಮಾಡ್ಕೊಂಡು ಹತ್ಕೊಂಡ್ ಬಂದಿದ್ದಾರೆ ಜನ ಇದನ್ನ ನೋಡಕ್ಕೆ. ಇಷ್ಟೊಂದು ಜನ ಅಲ್ಲಿ ಬಂದು ಸೇರಿದ್ದಾರೆ. ಅದೇನಾದ್ರೂ ಹೆಚ್ಚು ಕಡಿಮೆ ಆಗಿ ಬೇರೆ ಕಡೆಯಿಂದ ಎಲ್ಲಾದ್ರೂ ಹೊರಗಡೆ ಬಂದ್ರೆ ಮಾತ್ರ ಕಷ್ಟ ತಪ್ಪಿದ್ದಲ್ಲ. ಅದೀಗ ಮಾಳಾಪುರ ಕಾಲುವೆ ಒಳಗಡೆ ಸೇರ್ಕೊಂಡಿದೆ. ಅಲ್ಲಿಂದ ಏನಾದ್ರೂ ಬೇರೆ ಎಕ್ಸಿಟ್ ಇದ್ರೆ ಅದೇನಾದ್ರೂ ಹೊರಗಡೆ ಬಂದ್ರೆ ಮಾತ್ರ ಕಷ್ಟ ಇರುತ್ತೆ ನಿಜವಾಗ್ಲೂ. ಆದ್ರೆ ಈಗ ಸದ್ಯ ಅದು ಆ ಕಾಲುವೆ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಅರಣ್ಯ ಅಭಿಜಿತ್. ವೀಕ್ಷಕರ, ಹಾವೇರಿಯಲ್ಲಿ ಜನರ ನಿದ್ದೆಗೆಡಿಸಿದ್ದಂತಹ ಚಿರತೆ ಪ್ರತ್ಯಕ್ಷವಾಗಿದೆ. ಅದನ್ನ ಜನನೇ ಲಾಕ್ ಮಾಡಿದ್ದಾರೆ. ಬೆಳಗ್ಗೆ ಚಿರತೆಯನ್ನ ಗ್ರಾಮದ ಜನ ಕೂಡಿ ಹಾಕಿದ್ದಾರೆ. ಹಾವೇರಿಯ ಮಾಳಾಪುರದ ಕಾಲುವೆಯಲ್ಲಿ ಚಿರತೆಯನ್ನ ಲಾಕ್ ಮಾಡಲಾಗಿದೆ. ಅಗಡಿ ಮಾಳಾಪುರ ಸುತ್ತಮುತ್ತ ಗ್ರಾಮಸ್ಥರನ್ನ ಸಾಕಷ್ಟು ಕಾಡಿತ್ತು ಈ ಚಿರತೆ. ಜನರ ನಿದ್ದೆಗೆಡಿಸಿತ್ತು. 2 ದಿನಗಳ ಹಿಂದೆ ಜಿಂಕೆಯೊಂದನ್ನ ಕೂಡ ಇಲ್ಲಿ ಬೇಟೆಯಾಡಿತ್ತು. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ದಾರೆ. ಹರಸಾಹಸ ಪಡ್ತಾ ಇದ್ದಾರೆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ. ನೋಡಿ, ಅಲ್ಲೊಂದು ಚಿಕ್ಕ ಕಾಲುವೆ ತರ ಇದೆ, ಅದ್ರ ಒಳಗಡೆ ಇದೆ ಚಿರತೆ. ಇವರು 2 ಕಡೆ ಬೋನ್ ಇಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಅರಣ್ಯ ಇಲಾಖೆ 2 ಕಡೆ ಚಿರತೆ ಬೋನನ್ನ ಇಟ್ಟಿದೆ. ಈಚೆ ಕಡೆ ಮತ್ತೆ ಆ ಕಡೆ ಆ ಸೈಡ್ ಕೂಡ ಇದೇ ರೀತಿ ಚಿರತೆ ಬೋನನ್ನ ಇಟ್ಟಿದ್ದಾರೆ. ಚಿರತೆ ಮಧ್ಯದಲ್ಲಿದೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಬೇರೆ ಸೇರಿದ್ದಾರೆ. ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಚಿರತೆ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಈಗಲೂ ಕೂಡ ಇನ್ನೂ ಕೂಡ ಚಿರತೆ ಆ ಕಾಲುವೆ ಒಳಗಡೆ ಇದೆ. ಈ ಬೋನ್ ಒಳಗಡೆ ಇನ್ನೂ ಬಂದಿಲ್ಲ. ಈಚೆ ಕಡೆ ಮತ್ತೆ ಆಚೆ ಕಡೆ 2 ಕಡೆ ಬೋನ್ ಇಟ್ಟಿದ್ದಾರೆ. ಚಿರತೆ ಸುಮ್ಮನೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಅಲ್ಲಿ ಕಾಲುವೆ ಒಳಗಡೆ. ಅದು ಹೊರಗೆ ಬರೋವರೆಗೂ ಕೂಡ ಜನಕ್ಕೆ ಆತಂಕ ತಪ್ಪಿದ್ದಲ್ಲ. ಹೊರಗಡೆ ಬಂದು ಬೋನಲ್ಲಿ ಅದು ಸೇರ್ಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಅದನ್ನ ಸುರಕ್ಷಿತವಾಗಿ ತಗೊಂಡೋಗಿ ಕಾಡಿಗೆ ವಾಪಸ್ ಬಿಡೋವರೆಗೂ ಕೂಡ ಕಷ್ಟ ಇರುವಂತದ್ದನ್ನೇ. ಅದರಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ವೀಕ್ಷಕರೇ, ನೋಡ್ತಾ ಇದ್ವಿ, ಟ್ರ್ಯಾಕ್ಟರ್ ಮಾಡ್ಕೊಂಡು ಹತ್ಕೊಂಡ್ ಬಂದಿದ್ದಾರೆ ಜನ ಇದನ್ನ ನೋಡಕ್ಕೆ. ಇಷ್ಟೊಂದು ಜನ ಅಲ್ಲಿ ಬಂದು ಸೇರಿದ್ದಾರೆ. ಅದೇನಾದ್ರೂ ಹೆಚ್ಚು ಕಡಿಮೆ ಆಗಿ ಬೇರೆ ಕಡೆಯಿಂದ ಎಲ್ಲಾದ್ರೂ ಹೊರಗಡೆ ಬಂದ್ರೆ ಮಾತ್ರ ಕಷ್ಟ ತಪ್ಪಿದ್ದಲ್ಲ. ಅದೀಗ ಮಾಳಾಪುರ ಕಾಲುವೆ ಒಳಗಡೆ ಸೇರ್ಕೊಂಡಿದೆ. ಅಲ್ಲಿಂದ ಏನಾದ್ರೂ ಬೇರೆ ಎಕ್ಸಿಟ್ ಇದ್ರೆ ಅದೇನಾದ್ರೂ ಹೊರಗಡೆ ಬಂದ್ರೆ ಮಾತ್ರ ಕಷ್ಟ ಇರುತ್ತೆ ನಿಜವಾಗ್ಲೂ. ಆದ್ರೆ ಈಗ ಸದ್ಯ ಅದು ಆ ಕಾಲುವೆ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಅರಣ್ಯ ಅಭಿಜಿತ್. ವೀಕ್ಷಕರ, ಹಾವೇರಿಯಲ್ಲಿ ಜನರ ನಿದ್ದೆಗೆಡಿಸಿದ್ದಂತಹ ಚಿರತೆ ಪ್ರತ್ಯಕ್ಷವಾಗಿದೆ. ಅದನ್ನ ಜನನೇ ಲಾಕ್ ಮಾಡಿದ್ದಾರೆ. ಬೆಳಗ್ಗೆ ಚಿರತೆಯನ್ನ ಗ್ರಾಮದ ಜನ ಕೂಡಿ ಹಾಕಿದ್ದಾರೆ. ಹಾವೇರಿಯ ಮಾಳಾಪುರದ ಕಾಲುವೆಯಲ್ಲಿ ಚಿರತೆಯನ್ನ ಲಾಕ್ ಮಾಡಲಾಗಿದೆ. ಅಗಡಿ ಮಾಳಾಪುರ ಸುತ್ತಮುತ್ತ ಗ್ರಾಮಸ್ಥರನ್ನ ಸಾಕಷ್ಟು ಕಾಡಿತ್ತು ಈ ಚಿರತೆ. ಜನರ ನಿದ್ದೆಗೆಡಿಸಿತ್ತು. 2 ದಿನಗಳ ಹಿಂದೆ ಜಿಂಕೆಯೊಂದನ್ನ ಕೂಡ ಇಲ್ಲಿ ಬೇಟೆಯಾಡಿತ್ತು. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ದಾರೆ. ಹರಸಾಹಸ ಪಡ್ತಾ ಇದ್ದಾರೆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ. ನೋಡಿ, ಅಲ್ಲೊಂದು ಚಿಕ್ಕ ಕಾಲುವೆ ತರ ಇದೆ, ಅದ್ರ ಒಳಗಡೆ ಇದೆ ಚಿರತೆ. ಇವರು 2 ಕಡೆ ಬೋನ್ ಇಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಅರಣ್ಯ ಇಲಾಖೆ 2 ಕಡೆ ಚಿರತೆ ಬೋನನ್ನ ಇಟ್ಟಿದೆ. ಈಚೆ ಕಡೆ ಮತ್ತೆ ಆ ಕಡೆ ಆ ಸೈಡ್ ಕೂಡ ಇದೇ ರೀತಿ ಚಿರತೆ ಬೋನನ್ನ ಇಟ್ಟಿದ್ದಾರೆ.
ಚಿರತೆ ಮಧ್ಯದಲ್ಲಿದೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಬೇರೆ ಸೇರಿದ್ದಾರೆ. ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಚಿರತೆ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಈಗಲೂ ಕೂಡ ಇನ್ನೂ ಕೂಡ ಚಿರತೆ ಆ ಕಾಲುವೆ ಒಳಗಡೆ ಇದೆ. ಈ ಬೋನ್ ಒಳಗಡೆ ಇನ್ನೂ ಬಂದಿಲ್ಲ. ಈಚೆ ಕಡೆ ಮತ್ತು ಆಚೆ ಕಡೆ ಎರಡೂ ಕಡೆ ಬೋನ್ ಇಟ್ಟಿದ್ದಾರೆ. ಚಿರತೆ ಸುಮ್ಮನೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಅಲ್ಲಿ ಕಾಲುವೆ ಒಳಗಡೆ. ಅದು ಹೊರಗೆ ಬರೋವರೆಗೂ ಕೂಡ ಜನಕ್ಕೆ ಆತಂಕ ತಪ್ಪಿದ್ದಲ್ಲ. ಹೊರಗಡೆ ಬಂದು ಬೋನಲ್ಲಿ ಅದು ಸೇರ್ಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಅದನ್ನ ಸುರಕ್ಷಿತವಾಗಿ ತಗೊಂಡೋಗಿ ಕಾಡಿಗೆ ವಾಪಸ್ ಬಿಡೋವರೆಗೂ ಕೂಡ ಕಷ್ಟ ಇರುವಂಥದ್ದನ್ನೇ. ಅದರಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ವೀಕ್ಷಕರೇ ನೋಡ್ತಾ ಇದ್ವಿ, ಟ್ರ್ಯಾಕ್ಟರ್ ಮಾಡ್ಕೊಂಡು ಹತ್ಕೊಂಡ್ ಬಂದಿದ್ದಾರೆ ಜನ ಇದನ್ನು ನೋಡಕ್ಕೆ. ಇಷ್ಟೊಂದು ಜನ ಅಲ್ಲಿ ಬಂದು ಸೇರಿದ್ದಾರೆ. ಅದೇನಾದ್ರೂ ಹೆಚ್ಚು ಕಡಿಮೆ ಆಗಿ ಬೇರೆ ಕಡೆಯಿಂದ ಎಲ್ಲಾದ್ರೂ ಹೊರಗಡೆ ಬಂದ್ರೆ ಮಾತ್ರ ಕಷ್ಟ ತಪ್ಪಿದ್ದಲ್ಲ. ಅದೀಗ ಮಾಳಪುರ ಕಾಲುವೆ ಒಳಗಡೆ ಸೇರ್ಕೊಂಡಿದೆ. ಅಲ್ಲಿಂದ ಏನಾದ್ರೂ ಬೇರೆ ಎಕ್ಸಿಟ್ ಇದ್ರೆ ಅದೇನಾದ್ರೂ ಹೊರಗಡೆ ಬಂದ್ರೆ ಮಾತ್ರ ಕಷ್ಟ ಇರುತ್ತೆ ನಿಜವಾಗ್ಲೂ. ಆದ್ರೆ ಈಗ ಸದ್ಯ ಅದು ಆ ಕಾಲುವೆ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಅರಣ್ಯ ವೀಕ್ಷಕರೇ. ಹಾವೇರಿಯಲ್ಲಿ ಜನರ ನಿದ್ದೆಗೆಡಿಸಿದ್ದಂತಹ ಚಿರತೆ ಪ್ರತ್ಯಕ್ಷವಾಗಿದೆ. ಅದನ್ನ ಜನನೇ ಲಾಕ್ ಮಾಡಿದ್ದಾರೆ. ಬೆಳಗ್ಗೆ ಚಿರತೆಯನ್ನ ಗ್ರಾಮದ ಜನ ಕೂಡಿ ಹಾಕಿದ್ದಾರೆ. ಹಾವೇರಿಯ ಮಾಳಾಪುರದ ಕಾಲುವೆಯಲ್ಲಿ ಚಿರತೆಯನ್ನ ಲಾಕ್ ಮಾಡಲಾಗಿದೆ. ಅಗಡಿ ಮಾಳಾಪುರ ಸುತ್ತಮುತ್ತ ಗ್ರಾಮಸ್ಥರನ್ನ ಸಾಕಷ್ಟು ಕಾಡಿತ್ತು ಈ ಚಿರತೆ. ಜನರ ನಿದ್ದೆಗೆಡಿಸಿತ್ತು. 2 ದಿನಗಳ ಹಿಂದೆ ಜಿಂಕೆಯೊಂದನ್ನು ಕೂಡ ಇಲ್ಲಿ ಬೇಟೆಯಾಡಿತ್ತು. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ದಾರೆ. ಹರಸಾಹಸ ಪಡ್ತಾ ಇದ್ದಾರೆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ. ನೋಡಿ, ಅಲ್ಲೊಂದು ಚಿಕ್ಕ ಕಾಲುವೆ ತರ ಇದೆ, ಅದ್ರ ಒಳಗಡೆ ಇದೆ ಚಿರತೆ. ಇವರು ಎರಡೂ ಕಡೆ ಬೋನ್ ಇಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಅರಣ್ಯ ಇಲಾಖೆ ಎರಡೂ ಕಡೆ ಚಿರತೆ ಬೋನನ್ನ ಇಟ್ಟಿದೆ. ಈಚೆ ಕಡೆ ಮತ್ತೆ ಆ ಕಡೆ ಆ ಸೈಡ್ ಕೂಡ ಇದೇ ರೀತಿ ಚಿರತೆ ಬೋನನ್ನ ಇಟ್ಟಿದ್ದಾರೆ. ಚಿರತೆ ಮಧ್ಯದಲ್ಲಿದೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಬೇರೆ ಸೇರಿದ್ದಾರೆ. ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಚಿರತೆ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಈಗಲೂ ಕೂಡ ಇನ್ನೂ ಕೂಡ ಚಿರತೆ ಆ ಕಾಲುವೆ ಒಳಗಡೆ ಇದೆ. ಈ ಬೋನ್ ಒಳಗಡೆ ಇನ್ನೂ ಬಂದಿಲ್ಲ. ಈಚೆ ಕಡೆ ಮತ್ತು ಆಚೆ ಕಡೆ ಎರಡೂ ಕಡೆ ಬೋನ್ ಇಟ್ಟಿದ್ದಾರೆ. ಚಿರತೆ ಸುಮ್ಮನೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಅಲ್ಲಿ ಕಾಲುವೆ ಒಳಗಡೆ. ಅದು ಹೊರಗೆ ಬರೋವರೆಗೂ ಕೂಡ ಜನಕ್ಕೆ ಆತಂಕ ತಪ್ಪಿದ್ದಲ್ಲ. ಹೊರಗಡೆ ಬಂದು ಬೋನಲ್ಲಿ ಅದು ಸೇರ್ಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಅದನ್ನ ಸುರಕ್ಷಿತವಾಗಿ ತಗೊಂಡೋಗಿ ಕಾಡಿಗೆ ವಾಪಸ್ ಬಿಡೋವರೆಗೂ ಕೂಡ ಕಷ್ಟ ಇರುವಂಥದ್ದನ್ನೇ. ಅದರಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ವೀಕ್ಷಕರೇ ನೋಡ್ತಾ ಇದ್ವಿ, ಟ್ರ್ಯಾಕ್ಟರ್ ಮಾಡ್ಕೊಂಡು ಹತ್ಕೊಂಡ್ ಬಂದಿದ್ದಾರೆ ಜನ ಇದನ್ನು ನೋಡಕ್ಕೆ. ಇಷ್ಟೊಂದು ಜನ ಅಲ್ಲಿ ಬಂದು ಸೇರಿದ್ದಾರೆ. ಅದೇನಾದ್ರೂ ಹೆಚ್ಚು ಕಡಿಮೆ ಆಗಿ ಬೇರೆ ಕಡೆಯಿಂದ ಎಲ್ಲಾದ್ರೂ ಹೊರಗಡೆ ಬಂದ್ರೆ ಮಾತ್ರ ಕಷ್ಟ ತಪ್ಪಿದ್ದಲ್ಲ. ಅದೀಗ ಮಾಳಪುರ ಕಾಲುವೆ ಒಳಗಡೆ ಸೇರ್ಕೊಂಡಿದೆ. ಅಲ್ಲಿಂದ ಏನಾದ್ರೂ ಬೇರೆ ಎಕ್ಸಿಟ್ ಇದ್ರೆ ಅದೇನಾದ್ರೂ ಹೊರಗಡೆ ಬಂದ್ರೆ ಮಾತ್ರ ಕಷ್ಟ ಇರುತ್ತೆ ನಿಜವಾಗ್ಲೂ. ಆದ್ರೆ ಈಗ ಸದ್ಯ ಅದು ಆ ಕಾಲುವೆ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಅರಣ್ಯ